ಮಾಧ್ಯಮದ ಸ್ನೇಹಿತರಿಗೆ ಮೊಟ್ಟ ಮೊದಲನೆಯಾಗಿ ನಮ್ಮ ಕುರುಬರ ಸಂಘದ ಮತ್ತು ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹಿತರಕ್ಷಣಾ ವೇದಿಕೆ ವತಿಯಿಂದ ಹಾಗೂ ಅಹಿಂದ ಸಂಘಟನೆ ವತಿಯಿಂದ ತಮಗೆ ಎಲ್ಲ ದೃಶ್ಯ ಮಾಧ್ಯಮದವರಿಗೂ ಪತ್ರಿಕಾ ಮಾಧ್ಯಮದವರಿಗೂ ಮೊಟ್ಟ ಮೊದಲನೆಯಾಗಿ ನಮಸ್ಕಾರಗಳು ಮತ್ತೆ ಧನ್ಯವಾದಗಳು ತಿಳಿಸ್ತಾ ಇದೀವಿ. ಇಲ್ಲಿ ನಿಮ್ಮನ್ನ ಪತ್ರಿಕಾಗೋಷ್ಠಿ ಕರೆದ ವಿಚಾರವೇನೆಂದರೆ, ನಮ್ಮ ದೇಶದಲ್ಲೇ ಅತ್ಯಂತ ಹಿಂದುಳಿದವರ ಶಕ್ತಿ ಅಂತಂದು ಹೇಳಿದ್ರೆ ಏಕೈಕ ಒಬ್ಬ ವ್ಯಕ್ತಿ ಅಲ್ಲ, ಮಹಾನ್ ಶಕ್ತಿ ನಮ್ಮ ಅಹಿಂದ ಜನಗಳ ಬೆನ್ನೆಲುಬಾಗಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಅವರ ಒಂದು ಶಕ್ತಿ ಮೇರೆಗೆ, ಅವರ ಒಂದು ವರ್ಚಸ್ಸಿನ ಮೇರೆಗೆ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತ ಪಕ್ಷ ಯಾವುದಾದ್ರೂ ಇದ್ರೆ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ನಿಗೆ ಪ್ರಜಾಪ್ರಭುತ್ವದ ವಿಚಾರವನ್ನೇ ಹೈಕಮಾಂಡ್ ಅವರಿಗೆ ಗೊತ್ತಿಲ್ಲ. ಪ್ರಜಾಪ್ರಭುತ್ವದ ತಂತ್ರ ಸಿದ್ಧಾಂತಗಳನ್ನು ಮೈಗೂಡಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವರನ್ನು ಅಂತ ಮುಖ್ಯಮಂತ್ರಿ, ಯಾವುದೇ ಕಪ್ಪು ಚುಕ್ಕೆ ಇರಲಾರದಂತ ಮುಖ್ಯಮಂತ್ರಿನ ಇಳಿಸುವುದು ಎಷ್ಟು ಮಟ್ಟಿಗೆ ಹೈಕಮಾಂಡ್ಗೆ ನಿಜವಾಗಿ ಅವರು ದುರ್ಬಲ ಹೈಕಮಾಂಡ್ ಅಂತಂದೇಳಿ ಕೂಡ ನಾನು ಈ ಸಮಯದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಇನ್ಮೇಲೆ ಸಿದ್ದರಾಮಯ್ಯನವ್ರನ್ನ ಏನಾದರೂ ಇಳಿಸ್ತಕ್ಕಂಥ ರಾಜೀನಾಮೆ ಪಡೆದಿದ್ದೇ ನಿಜವಾದ್ರೆ ರಾಜ್ಯಾದ್ಯಂತ ಅಹಿಂದ ಶಕ್ತಿಗಳೆಲ್ಲ ಒಂದಾಗಿ ರಾಜ್ಯಾದ್ಯಂತ ಒಂದು ಉಗ್ರವಾದಂತ ಹೋರಾಟದ ಮೂಲಕ ಅವರಿಗೆ ಹೈಕಮಾಂಡ್ಗೆ ಎಚ್ಚರಿಕೆ ಕೊಡಬೇಕಾಗುತ್ತಂತಂದೇಳಿ ಈ ಮಾಧ್ಯಮದ ಮೂಲಕ ನಾನು ಎಚ್ಚರಿಕೆಯನ್ನು ತಿಳಿಸ್ತಾ ಇದ್ದೀನಿ.